ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂದ್ರೆ ನಿಮಗೆ ಸರ್ಕಾರಿ ಹುದ್ದೆ ಡೀಟೇಲ್ಸ್ ತಗೊಂಬಂದಿದ್ದೀವಿ. ಇದು ಯಾವ ಹುದ್ದೆ, ಹೇಗೆ ಅರ್ಜಿ ಹಾಕಬೇಕು, ಎಲ್ಲ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗೌರ್ನಮೆಂಟ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಇವಾಗ ಯಾವುದೇ ತಡ ಇಲ್ಲದೆ ವಿಡಿಯೋನ ಶುರು ಮಾಡೋಣ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂದ್ರೆ DHFWS ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿಯಿಂದ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆ ಇದಾಗಿರುತ್ತೆ. ಇದಕ್ಕೆ ತಿಂಗಳಿಗೆ 15,114 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋದಾದ್ರೆ PUC ಮಾಡಿರ್ಬೇಕಾಗುತ್ತೆ ಅಥವಾ 12th ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕಂಪ್ಲೀಟ್ ಆದವರು ಅರ್ಜಿಯನ್ನ ಹಾಕೋಬಹುದು. ವಯೋಮಿತಿಯ ಡೀಟೇಲ್ಸು ಮಿನಿಮಮ್ 18 ವರ್ಷ ಆಗಿರಬೇಕಾಗುತ್ತೆ. 18 ವರ್ಷ ನಿಮಗೆ 10 ಜೂನ್ 2025 ಆದ್ರೂ ತೊಂದರೆ ಇಲ್ಲ, ಆದರೆ ಅದರ ನಂತರ ಆಗೋ ಹಾಗಿಲ್ಲ. 10 ಜೂನ್ 2025ಕ್ಕೆ 18ಕ್ಕಿಂತ ಜಾಸ್ತಿ ಇದ್ರೆ ಹಾಕೋಬಹುದು. ಮ್ಯಾಕ್ಸಿಮಮ್ ಏಜ್ ನ ನೋಡೋದಾದ್ರೆ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಗೊತ್ತಾಯ್ತಲ್ಲ, 18ರಿಂದ 40 ವರ್ಷ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ವಿವರ ತಿಳ್ಕೊಳ್ಳೋದಾದ್ರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು, ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ನೆಕ್ಸ್ಟ್ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳ್ಕೊಳ್ಳೋದಾದ್ರೆ ನಿಮ್ಮನ್ನ ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಟ್ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನ ನೋಡಿ ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಷನ್ ಮಾಡ್ತಾರೆ. ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮಿನೇಷನ್ ಅಂದ್ರೆ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಈ ತರ ಏನು ಇರೋದಿಲ್ಲ. ಡೈರೆಕ್ಟ್ ನಿಮ್ಮನ್ನ ನೇರ ನೇಮಕಾತಿ ಆಗಿರುತ್ತೆ, ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಕೆಲಸಕ್ಕೆ ತಗೋತಾರೆ. ನೆಕ್ಸ್ಟ್ ನಿಮಗೆ ಹೇಗೆ ಅರ್ಜಿಯನ್ನ ಹಾಕೋಬೇಕು ಅನ್ನೋದ್ರ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ಯೂಟ್ಯೂಬ್ ಆಲ್ಗರಿದಮ್ ಹಲವಾರು ಜನರಿಗೆ ತಲುಪಿಸುತ್ತೆ, ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರೇ ಜಾಬ್ ಹುಡುಕ್ತಾ ಇದ್ರು ಅಂಥವ್ರಿಗೆ ಈ ವಿಡಿಯೋ, ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದ್ರ ವಿವರ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ ಹೇಗೆ ಅರ್ಜಿಯನ್ನ ಹಾಕೋಬೇಕು ಅಂತ ಹೇಳಿ. ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ಸ್ಟೆಪ್ಸ್ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕೋಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ನ ಓದ್ಕೋಬೇಕು. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಏನಕ್ಕೆ ಅಂತ ಹೇಳಿದ್ರೆ ಯೂಟ್ಯೂಬ್ ನಲ್ಲಿ ಪ್ರತಿ ದಿನಕ್ಕೆ 2ರಿಂದ 3 ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ಬೋದು. ಹೈಯೆಸ್ಟ್ ಅಂತ ಹೇಳಿದ್ರೆ ಟೈಮ್ ಸಾಲೋದಿಲ್ಲ, ಅದಕ್ಕೋಸ್ಕರ ನಿಮಗೆ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ವೆಬ್ಸೈಟ್ ಅಡ್ರೆಸ್ ಏನು, ಲಿಂಕ್ ಏನು ಅಂತ ಕೇಳ್ತಾ ಇದ್ರಾ, PRGOVTJOBS ಅಂದ್ರೆ PRGovernmentjobs.com ಅಂತ ಹೇಳಿ ಇದರ ಲಿಂಕ್ ನೀವು ಟೈಪ್ ಮಾಡ್ಕೋಬಹುದು, ಬರೆದಿಟ್ಕೋಬಹುದು, ಅಥವಾ ನಿಮಗೆ ತಲೆ ಕೆಡಿಸ್ಕೋಬೇಡಿ, ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಈ ಲಿಂಕ್ ನ ಕೊಟ್ಟಿದೀವಿ. ಗೊತ್ತಾಯ್ತಲ್ವಾ, ಅಲ್ಲಿಂದ ಕ್ಲಿಕ್ ಮಾಡಿ ಕೂಡ ಈ ವೆಬ್ಸೈಟ್ಗೆ ಹೋಗ್ಬಹುದು. ಇಲ್ಲಿ ಏನಕ್ಕೆ ಕ್ರಿಯೇಟ್ ಮಾಡಿದೀವಿ ಅಂತ ಏನೋ ತಿಳಿಸ್ಕೊಟ್ವಿ. ಯಾವ್ಯಾವ ತರ ಜಾಬ್ ಡೀಟೇಲ್ಸ್ ಅಂತ ಹೇಳ್ತಾ ಇದೀವಿ. ಕರ್ನಾಟಕ ಗೌರ್ನಮೆಂಟ್ ಜಾಬ್ಸ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇರುತ್ತೆ, ಅಂದ್ರೆ ಕೇಂದ್ರ ಸರ್ಕಾರದ ಉದ್ಯೋಗಗಳಿರುತ್ತೆ, 10th ಪಾಸ್ ಜಾಬ್ಸ್ ಇರುತ್ತೆ. ಇಲ್ಲಿ ಕರ್ನಾಟಕದ್ದು ಇರುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ, ಎಲ್ಲ ಜಾಬ್ ಡೀಟೇಲ್ಸ್ ಇದೆ. ನಿಮಗೆ ಯಾವುದು ಬೇಕು ಅದನ್ನ ಮೇಲೆ ಕ್ಲಿಕ್ ಮಾಡಬಹುದು. ಇವಾಗ ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳದಲ್ಲಿ ನೋಡ್ತಾ ಇದ್ವಲ್ಲ ಅದನ್ನ ಇಲ್ಲಿದೆ ನೋಡಿ, ಫಸ್ಟ್ ಇಲ್ಲಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಆ ವೆಬ್ಸೈಟ್ಗೆ ಹೋಗುತ್ತೆ. ಇಲ್ಲಿ DHFWS ಕೊಪ್ಪಳ ಉದ್ಯೋಗ ಸ್ಥಳ ಕೊಪ್ಪಳ ಕರ್ನಾಟಕ, ಅದನ್ನ ಮೆನ್ಷನ್ ಮಾಡಿರಲಿಲ್ಲ, ಮೆನ್ಷನ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಹೋದ್ರೆ ನಿಮಗೆ ನೋಟಿಫಿಕೇಶನ್ PDF ಅಂತ ಹೇಳಿ ಇಲ್ಲಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಗೆ ತಗೊಂಡೋಗುತ್ತೆ. ಇಲ್ಲಿ ನೋಡಿ, ಈ PDF ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಗೊತ್ತಾಯ್ತಲ್ವಾ, ಇಲ್ಲಿಂದ ನೋಟಿಫಿಕೇಶನ್ ಸಿಗತ್ತೆ ಅಂತ ಹೇಳಿ. ಈಗ ನೆಕ್ಸ್ಟ್ ಸ್ಟೆಪ್ಸ್ ನ ನೋಡೋಣ. ಡಾಕ್ಯುಮೆಂಟ್ಸ್ನೆಲ್ಲ ನೀವು ರೆಡಿ ಇಟ್ಕೋಬೇಕಾಗತ್ತೆ. ಯಾವುದು ಅಂತ ಹೇಳಿದ್ರೆ ID ಪ್ರೂಫ್ಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ ಅಂದ್ರೆ ಫೋಟೋ ಇರುವಂತಹ ID ಪ್ರೂಫ್ ಇಟ್ಕೊಳ್ಳಿ. ಏಜ್ ಪ್ರೂಫ್ಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನ ಇಟ್ಕೊಂಡಿರಿ. ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ PUC ಮಾರ್ಕ್ಸ್ ಕಾರ್ಡ್, ಯಾಕಂದ್ರೆ PUC ಏಜ್ ಕ್ರೈಟೀರಿಯಾ
ಎಜುಕೇಶನ್ ಕ್ರೈಟೀರಿಯಾ ಕೇಳಿದ್ದಾರೆ, ಅದಕ್ಕೋಸ್ಕರ. ನೆಕ್ಸ್ಟ್ ರೆಸ್ಯೂಮೆ ಇಟ್ಕೊಂಡಿರಿ, ಅಪ್ಲಿಕೇಶನ್ ಅಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. ಮತ್ತೆ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೊಂಡಿರಿ. ನೆಕ್ಸ್ಟ್ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕೋಬೇಕು ಅಂದ್ರೆ ಆ ಆನ್ಲೈನ್ ಅಪ್ಲಿಕೇಶನ್ ನಲ್ಲಿ ಇಮೇಲ್ ಐ ಡಿ, ಮೊಬೈಲ್ ನಂಬರ್ನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಆಕ್ಟಿವ್ ಇರುವಂತ ಮೊಬೈಲ್ ನಂಬರ್, ಇಮೇಲ್ ಐ ಡಿನೇ ಕೊಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಏನಾದರೂ ಜಾಬ್ ಸಿಕ್ಕಿದ್ರೆ ಅವಳು ಮೇಲ್ ಮುಖಾಂತರ ಅಥವಾ SMS ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ, ಅದಕ್ಕೋಸ್ಕರ. ನೆಕ್ಸ್ಟ್ ಅಪ್ಲಿಕೇಶನ್ ಲಿಂಕ್ ನ ನಿಮಗೆ ಕೆಳಗೆ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನೋಡಿ, ಅಫಿಷಿಯಲ್ PDF ಕೆಳಗಡೆ ಇದೆಯಲ್ಲ, ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ಗೆ ಹೋಗುತ್ತೆ. ಇದು ಅಪ್ಲಿಕೇಶನ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ನ ನೀವು ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲೆಲ್ಲ ಫಿಲಪ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು, ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಅಪ್ಲಿಕೇಶನ್ ಫಾರಂ ನಲ್ಲಿ ನೀವು ಸ್ಕ್ಯಾನ್ಡ್ ಕಾಪೀಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ರಿಂಟ್ ಔಟ್ ತಗೊಂಡು ಇಟ್ಕೊಂಡ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಉಪಯೋಗ ಆಗಲ್ಲ. ನೀವು ಮೊಬೈಲ್ ನಲ್ಲಿ ಅರ್ಜಿ ಹಾಕ್ತೀರಾ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಫೋಟೋ ತಗೊಂಡು ಇಟ್ಕೊಳ್ಳಿ, ಉಪಯೋಗ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ ಅಂತ ಮುಂಚೆನೆ ಹೇಳಿದೆ, ಫ್ರೀ ಆಗಿ ಅರ್ಜಿಯನ್ನ ಹಾಕೋಬಹುದು. ಅಪ್ಲಿಕೇಶನ್ ಕೆಳಗಡೆ ಸಬ್ಮಿಟ್ ಬಟನ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಈ ತರ ಏನಾದರೂ ಬಂದ್ರೆ ಅದನ್ನ ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 30 ಮೇ 2025, ಕೊನೆಯ ದಿನಾಂಕ 10 ಜೂನ್ 2025. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ koppal.nic.in ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಆಗಿರುತ್ತೆ. ನೆಕ್ಸ್ಟ್ ನೀವೇನಾದ್ರೂ ನಮ್ಮ ವಾಟ್ಸ್ಆಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಎಲ್ಲ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಈ ವೆಬ್ಸೈಟ್ ನಲ್ಲೇ ಲಿಂಕ್ ನ ಕೊಟ್ಟಿದೀವಿ, ಇಲ್ಲಿಂದ ಕ್ಲಿಕ್ ಮಾಡಿ ಕೂಡ ಜಾಯಿನ್ ಆಗ್ಬೋದು. ಅಥವಾ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಟೆಲಿಗ್ರಾಮ್ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನ ಫಾಲೋ ಮಾಡೋದು ಮರಿಬೇಡಿ. ಪ್ರತಿ ದಿನಾನು ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನಲ್ಲಿ ನಿಮಗೆ ಜಾಬ್ ಡೀಟೇಲ್ಸ್ ನೆಲ್ಲ ಕಳಿಸ್ಕೊಡ್ತೀವಿ. ಇದಿಷ್ಟು ಈ ಜಾಬ್ ನ ವಿವರ. ಏನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ಪ್ರತಿ ದಿನಾನು ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ ನಲ್ಲಿ. ಸೊ ಅದನ್ನ ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.